ನಮಸ್ಕಾರ ಕರ್ನಾಟಕ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಗುರು. ದುಡ್ಡಿರೋರಿಗೆ ಒಂದು ನ್ಯಾಯ, ದುಡ್ಡಿಲ್ದಿರೋರಿಗೆ ಒಂದು ನ್ಯಾಯ. ಇದೇ ಏನಾದರೂ ಈ ಥರ ಕಚಡ ಕೆಲಸ ಬೇರೆ ಯಾರಾದರೂ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಇಡ ಹೊಡೆದು ಬೀಜ ಮುರಿದಾಕಿ ಮೂಲೆ ಗುಂಪು ಮಾಡಿಬಿಟ್ಟಿರೋರು. ದುಡ್ಡಿರೋರು ಎಂ ಪಿಗಳು ಮಾಜಿ, ಆದ್ದರಿಂದ ಅವ್ರಿಗೆ ಒಂದು ನ್ಯಾಯ, ಬೇರೆಯವ್ರಿಗೆ ಒಂದು ನ್ಯಾಯ. ದುಡ್ಡಿದೆಯಲ್ಲ ಗುರು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಮೊನ್ನೆ ಏನು ಅಜ್ಜಿನ ಬಡಿಯೋ ಹೋರಾಟ ಮಾಡಿದ್ರು, ಕಿರ್ಚಾಡಿದ್ರು, ಕೂಗಾಡಿದ್ರು, ನೇಹ ಹತ್ಯೆಗೆ ನಾನು ಮಾತಾಡಿದ್ದೀನಿ, ನಾನು ಸಪೋರ್ಟ್ ಮಾಡಿದ್ದೀನಿ. ಈಗ ಎಲ್ಲೋದ್ರಪ್ಪ ಕೇಸರಿ ಕಲಿಗಳು? ಈಗ ಹಿಂದೂ ಹೆಣ್ಮಕ್ಳಿಗೆ ಅನ್ಯಾಯ ಆಗಿಲ್ವಾ? ಅವರು ನೊಂದಿಲ್ವಾ? ಈಗ ತಿಕ್ಕದಲ್ಲಿ ದಮ್ಮಿಲ್ವಾ ಮಾತಾಡೋದಕ್ಕೆ? ಈಗ ಯಾರೋ ದೊಡ್ಡ ಮನುಷ್ಯರು ಹಿಂದೂ ಹುಲಿ ಅಂತೆ MLA ಸಾಹೇಬ್ರು, ಅದು ಪ್ರಕರಣ ಇದೆ, ಅದು ತನಿಖೆ ಮಾಡ್ತಾರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಮೊನ್ನೆ ಏನು ಉಣ್ಣಕ್ಕೆ ಹೋಗಿದ್ರಾ ಮಾತಾಡೋದಕ್ಕೆ? ದಮ್ಮಿಲ್ವಾ? ಇನ್ನೊಬ್ರು ಹೇಳ್ತಾರೆ ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ. SIT ಅವರು ಕರ್ಕೊಂಬರ್ತಾರೆ ವಿದೇಶಕ್ಕೆ ಹೋಗಿ. ಏನ್ರಯ್ಯ ನಿಮ್ಮ ಭಾಳ ಇವೆಲ್ಲ ನಾಚಿಕೆ ಆಗಬೇಕು. ಹಿಂದೂ ಮುಸ್ಲಿಂ ಅಂದಿದ ತಕ್ಷಣ ಓಡ್ ಬರ್ತೀರಾ? ಪುಂಗಿ ಅಳ್ಳಾಡ್ಸ್ಕೊಂಡು ಪುಂಗಿ ದಾಸಯ್ಯ ಬಂದು ಪುಂಗಿ ಬಿಟ್ಟ. ಶ್ರೀರಾಮ ಸೇನೆ ಅವರು ಸಾಹೇಬ್ರು ಬಂದಿದ್ರು, ಎಲ್ಲರೂ ಬಂದು ಏನು ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ. ಈಗ ಮಾತಾಡ್ರಿ ಗುರು, ಈಗ ಮಾತಾಡೋದಕ್ಕೆ ತಾಕತ್ತಿಲ್ಲ. ನಿಮ್ದೆಲ್ಲ ಒಂದು ಬಾಳು, ಏನು ಮಾಡೋಕ್ಕಾಗಲ್ಲ. ಇದ್ದರೆ ಒಂದೇ ಥರ ಇರಬೇಕು ಗುರು. ಹಾಗೂ ವೀಡಿಯೋ ಮಾಡಿ ಹಾಕಿದ್ದೀನಿ, ಈಗೂ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಎಲ್ಲರಿಗೂ ಸಪೋರ್ಟ್ ಸಿಗಬೇಕು. ಅವರು ನೊಂದಿದ್ದಾರೆ, ಈ ನ್ಯಾಯ ಸಿಗಬೇಕು, ಒಂದೇ ಥರ ಕಾನೂನು ಇರಬೇಕು. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೊಂದವರಿಗೆ ಒಂದು ನ್ಯಾಯ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ನಮಸ್ಕಾರ.